ಅವರಿಬ್ರು ಸೋದರ ಸಂಬಂಧಿಗಳು. ಆದರೆ ಮನೆ ಮುಂದಿನ ದಾರಿ ವಿಷಯಕ್ಕೆ ಶುರುವಾದ ಗಲಾಟೆ ಓರ್ವನ ಹೆಣ ಉರುಳಿಸಿದೆ. ನನಗೆ ಬುದ್ಧಿ ಹೇಳ್ತೀಯಾ ಅಂತ ಸಿಟ್ಟಿಗೆದ್ದವ ಕೋಳಿ ಕತ್ತರಿಸೋ ಮಚ್ಚಲ್ಲಿ ಕೊಚ್ಚಿ ಕೊಚ್ಚಿ ಕೊಲೆ ಮಾಡಿದ್ದಾನೆ. ಮನೆಯ ದಾರಿ ವಿಷಯಕ್ಕೆ ಸೋದರ ಸಂಬಂಧಿ ಮರ್ಡರ್. ಚಿಕನ್ ಕತ್ತರಿಸೋ ಮಚ್ಚಲ್ಲಿ ಕೊಚ್ಚಿ ಕೊಚ್ಚಿ ಕೊಂದ ಪಾಪಿ. ಕೊಲೆ ಅನ್ನೋದು ಈಗ ಕೆಲವರ ಪಾಲಿಗೆ ಸರ್ವೇ ಸಾಮಾನ್ಯವಾಗಿ ಹೋಗಿದೆ. ಮಾತಲ್ಲಿ ಬಗೆಹರಿಸಿಕೊಳ್ಳೋ ವಿಷಯವನ್ನ ಹೆಣಕೆಡುವ ಲೆವೆಲ್ಗೆ ತಗೊಂಡು ಹೋಗ್ತಿದ್ದಾರೆ. ಬೆಳಗಾವಿಯಲ್ಲಿ ಮನೆದಾರಿ ವಿಷಯಕ್ಕೆ ಶುರುವಾದ ಗಲಾಟೆ ಸೋದರ ಸಂಬಂಧಿಯ ಹೆಣ ಉರುಳಿಸುವಂತೆ ಮಾಡಿದೆ. ಇಬ್ಬರ ಜಗಳದಲ್ಲಿ ಮೂರನೆಯವ ದುರಂತ ಅಂತ್ಯ ಕಂಡಿದ್ದಾನೆ. ಹಳೆಯ ದ್ವೇಷದ ಜಿದ್ದಿಗೆ ಬಿದ್ದವ ಕೋಳಿ ಕತ್ತರಿಸೋ ಮಚ್ಚಲ್ಲಿ ಕೊಚ್ಚಿ ಕೊಚ್ಚಿ ಕೊಲೆ ಮಾಡಿದ್ದಾನೆ. ಈ ಫೋಟೋದಲ್ಲಿ ಕಾಣ್ತಿರೋ ವ್ಯಕ್ತಿಯ ಹೆಸರು ಮಹೇಶ್ ಬಸಯ್ಯ ಅಂತ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ದೊಡ್ಡವಾಡ ನಿವಾಸಿ. ವೃತ್ತಿಯಲ್ಲಿ ಫೋಟೋಗ್ರಾಫರ್ ಆಗಿದ್ದವ. ತಾನಾಯ್ತು ತನ್ನ ಪಾಡಾಯ್ತು ಅಂತ ಇರ್ತಿದ್ದ. ಆದ್ರೆ ಈತನ ಮನೆ ಹಾಗೂ ಈತನ ಸೋದರ ಸಂಬಂಧಿ ರುದ್ರಯ್ಯನ ಮನೆ ಒಂದೇ ದಾರಿಯಲ್ಲಿದ್ವು. ಇದೇ ದಾರಿ ವಿಷಯವಾಗಿ ಇಬ್ಬರ ಮಧ್ಯೆ ಆಗಾಗ ಜಗಳನೂ ನಡೀತಿತ್ತು. ನಮ್ಮ ಮನೆಯ ಮುಂದಿನ ದಾರಿಯಲ್ಲಿ ಓಡಾಡಬೇಡ ಅಂತ ಮಹೇಶ್ಗೆ ಧಮಕಿ ಹಾಕ್ತಿದ್ದ. ಆದ್ರೆ ಮಹೇಶ್ ಮಾತ್ರ ಇದ್ಯಾವುದಕ್ಕೆ ಸೊಪ್ಪು ಹಾಕಿರ್ಲಿಲ್ಲ. ಹೀಗಾಗಿ ಕಳೆದ 2 ವರ್ಷಗಳಿಂದ ಇಬ್ಬರ ಮಧ್ಯೆ ದ್ವೇಷದ ಜ್ವಾಲೆ ಹೊತ್ತಿ ಉರಿಯೋದಕ್ಕೆ ಶುರುವಾಗಿತ್ತು. ಮಾರ್ಚ್ 17ನೇ ತಾರೀಕು ಊರಿನ ಯಾವುದೋ ವ್ಯಕ್ತಿ ಜೊತೆ ರುದ್ರಯ್ಯ ಗಲಾಟೆ ಮಾಡ್ತಿದ್ದ. ಈ ವೇಳೆ ಅಲ್ಲಿಗೆ ಬಂದಿದ್ದ ಮಹೇಶ್ ಇಬ್ಬರಿಗೂ ಬುದ್ಧಿ ಹೇಳೋ ಕೆಲಸ ಮಾಡಿದ್ದ. ಇದರಿಂದ ಕೆರಳಿ ಕೆಂಡವಾಗಿದ್ದ ರುದ್ರಯ್ಯ ಪದೇ ಪದೇ ನನ್ನ ತಂಟೆಗೆ ಬರ್ತಾನೆ ಅಂತ ಹೆಣ ಉರುಳಿಸೋದಕ್ಕೆ ಪ್ಲಾನ್ ಮಾಡಿದ್ದಾನೆ. ಕಂಠಪೂರ್ತಿ ಎಣ್ಣೆ ಕುಡ್ಕೊಂಡು ಬಂದಿದ್ದವ ಕೋಳಿ ಕತ್ತರಿಸೋ ಮಚ್ಚು ತಗೊಂಡು ಮನಸೋ ಇಚ್ಛೆ ಕೊಚ್ಚಿ ಕೊಚ್ಚಿ ಕೊಲೆ ಮಾಡಿದ್ದಾನೆ. ಮಹೇಶ್ ಮನೆಗೆ ಬರೋ ಸಂದರ್ಭದಲ್ಲಿ ಒಂದು ಸಿಕ್ಕಲಲ್ಲಿ ಕುಡ್ಕೋಲ್ನಲ್ಲಿ ಬಂದು ಬೆನ್ನಿನ ಹಿಂದೆ ಮತ್ತು ಕುತ್ತಿಗೆಯಲ್ಲಿ ಜೋರಾಗಿ ಹೊಡೆದಿರ್ತಾನೆ. ಸೊ ತುಂಬ ಗಂಭೀರವಾದ ಗಾಯ ಆಗಿರ್ತದೆ ಮತ್ತು ಬ್ಲೀಡಿಂಗ್ ಆಗಿರ್ತದೆ. ತಕ್ಷಣ ಲೋಕಲ್ ಹಾಸ್ಪಿಟಲ್ಗೆ ಮತ್ತು ಬೈಲೊಂಗಲ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲಾಗಿದೆ. ಶಿಫ್ಟ್ ಮಾಡಿ ನಂತರ ಒಂದು 15-20 ಮಿನಿಟ್ಸಲ್ಲಿ ಬೈಲೊಂಗಲ್ ಹಾಸ್ಪಿಟಲಲ್ಲಿ ಮಹೇಶ್ ತೀರ್ಕೊಂಡಿರೋದು ಕೂಡ ಕಂಡು ಬಂದಿದೆ. ತಕ್ಷಣ ಅಕ್ಯೂಸರ್ ಅನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಒಟ್ನಲ್ಲಿ ಸಂಬಂಧಿಕರ ಮಧ್ಯೆಯೇ ಶುರುವಾದ ದಾರಿ ಜಗಳ ಹೆಣ ಉರುಳಿಸುವಂತೆ ಮಾಡಿದೆ. ಮಾತಲ್ಲಿ ಬಗೆಹರಿಸಿಕೊಳ್ಳುವುದು ಬಿಟ್ಟು ಮಚ್ಚು ಎತ್ತಿದವ ಈಗ ಕಂಬಿ ಹಿಂದೆ ಸೇರಿದ್ದಾನೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಉಪಚುನಾವಣೆ ಘೋಷಣೆಯಾಗಿ 1 ವಾರ ಆಗ್ತಾ ಬಂತು. ಆದರೂ ಕಾಂಗ್ರೆಸ್ನಲ್ಲಿ ಟಿಕೆಟ್ ಹಂಚಿಕೆ ಕಗ್ಗಂಟು ಬಗೆಹರಿತಿಲ್ಲ. ಬಿಜೆಪಿ ಅಭ್ಯರ್ಥಿಗಳ ಘೋಷಣೆಯಾಗಿ 3 ದಿನ ಆದರೂ ಕಾಂಗ್ರೆಸ್ನಲ್ಲಿ ಒಳಬೇಗುದಿ ಕಮ್ಮಿ ಆಗ್ತಿಲ್ಲ. ರಾಜ್ಯ ಕಾಂಗ್ರೆಸ್ನಲ್ಲೀಗ ಮಿನಿ ಸಮರದ್ದೇ ಚಿಂತೆ. ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಮಾಡುವುದಕ್ಕೆ ಹರಸಾಹಸ ಆಗ್ತಿದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯೇ ಸುಸ್ತಾಗಿದ್ದಾರೆ. ನಿನ್ನೆ ಇವತ್ತು ಸಾಲು ಸಾಲು ಸಭೆಗಳನ್ನ ಮಾಡಿದ್ರೂ ಕೂಡ ಟಿಕೆಟ್ಗಳನ್ನ ಫೈನಲ್ ಮಾಡುವುದಕ್ಕಾಗ್ತಿಲ್ಲ. ದಾವಣಗೆರೆ ದಕ್ಷಿಣ ಕ್ಷೇತ್ರದ್ದೇ ಕಾಂಗ್ರೆಸ್ಗೆ ಅತಿ ಹೆಚ್ಚು ತಲೆಬಿಸಿ ತಂದಿರೋದು. ಮುಸ್ಲಿಮರೇ ಹೆಚ್ಚಿರುವ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಇಷ್ಟು ವರ್ಷಗಳ ಕಾಲ ಲಿಂಗಾಯತ ಸಮುದಾಯದ ಶಾಮನೂರು ಶಿವಶಂಕರಪ್ಪನವರೇ ಶಾಸಕರಾಗಿ ಆಯ್ಕೆಯಾಗ್ತಿದ್ರು. ಈಗ ನಮಗೂ ಕೊಡಿ ಅನ್ನೋದು ಮುಸ್ಲಿಂ ಸಮುದಾಯಗಳ ಪಟ್ಟು. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಮಾತ್ರ ಪಟ್ಟು ಹಿಡಿದು ಕೂತಿದ್ದಾರೆ. ನಿನ್ನೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಸಭೆಯಲ್ಲೂ ಟಿಕೆಟ್ಗಾಗಿ ಜಮೀರ್ ಬೇಡಿಕೆ ಇಟ್ಟಿದ್ದಾರೆ. ಈ ಮಧ್ಯೆ ಬೆಂಗಳೂರಿನಲ್ಲಿರುವ ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿದ ಮುಸ್ಲಿಂ ಸಮುದಾಯ ಅಲ್ಲಿಯೂ ಪ್ರಬಲವಾಗಿ ವಾದಿಸಿದೆ. ಸಚಿವ ಜಮೀರ್ ಅಹಮದ್ ನೇತೃತ್ವದಲ್ಲಿ ಖರ್ಗೆ ಭೇಟಿ ಮಾಡಿ ಟಿಕೆಟ್ಗಾಗಿ ಪಟ್ಟು ಹಿಡಿದಿದ್ದಾರೆ. ಸುರ್ಜೇವಾಲಾ ಜೊತೆಗಿನ ಸಭೆಯಲ್ಲಿನ ಚರ್ಚೆಯನ್ನ ವಿವರಿಸಿರುವ ಅಲ್ಪಸಂಖ್ಯಾತ ನಾಯಕರು ಆಕಾಂಕ್ಷಿಗಳ ಪಟ್ಟಿಯನ್ನು ಖರ್ಗೆ ಅವರಿಗೆ ನೀಡಿದ್ದಾರೆ. ನಮ್ಮ ಅಬ್ಸರ್ವರ್ಸ್ ಹೋಗಿದ್ದಾರೆ. ಅವರು ಎಲ್ಲ ಆಕಾಂಕ್ಷಿಗಳದ್ದು ಅಪ್ಲಿಕೇಶನ್ಸ್ ತಗೊಂಡಿದ್ದಾರೆ, ಅನಾಲಿಸಿಸ್ ಮಾಡಿದ್ದಾರೆ, ಸರ್ವೆ ಮಾಡಿದ್ದಾರೆ. ಮಂಡೇ ಲಾಸ್ಟ್ ಡೇಟ್ ಇದೆ. ನಾಳೆ ಮಧ್ಯಾಹ್ನ ಅಥವಾ ಸಾಯಂಕಾಲವರೆಗೆ ಯಾರ ಅಭ್ಯರ್ಥಿ ಅನ್ನೋದು ಎಐಸಿಸಿಯಿಂದ ನಾವು ಅನೌನ್ಸ್ ಮಾಡ್ತೀವಿ. ಮುಸ್ಲಿಂ ನಾಯಕರು ಇಷ್ಟೆಲ್ಲ ಕಸರತ್ತು ಮಾಡುವಾಗಲೇ ಶಾಮನೂರು ಶಿವಶಂಕರಪ್ಪ ಮೊಮ್ಮಗ ಎಸ್ ಸಮರ್ಥ್ಗೆ ಟಿಕೆಟ್ ನೀಡುವ ನಿರ್ಧಾರವಾಗಿದೆ ಎಂದೇ ಹೇಳಲಾಗ್ತಿದೆ. ರಂಜಾನ್ ಇರೋದ್ರಿಂದ ಟಿಕೆಟ್ ಅನೌನ್ಸ್ ಮಾಡುವುದು ಬೇಡವೆಂಬ ಚಿಂತನೆ ಹೈಕಮಾಂಡ್ಗಿದೆ. ಸಮರ್ಥ್ಗೆ ಟಿಕೆಟ್ ನೀಡಿದ್ರೆ ಮುಸ್ಲಿಂ ಸಮುದಾಯದಲ್ಲಿ ಘರ್ಷಣೆ ಶುರುವಾಗಬಹುದು. ಹಾಗಾಗಿ ಇಂದು ರಾತ್ರಿ ಅಥವಾ ನಾಳೆ ಘೋಷಣೆ ಮಾಡಿ ಎಂಬ ಸಲಹೆಯನ್ನ ರಾಜ್ಯ ನಾಯಕರು ಪಾಸ್ ಮಾಡಿದ್ದಾರೆ. ಬಾಗಲಕೋಟೆಯಲ್ಲೂ ಮೇಟಿ ಫ್ಯಾಮಿಲಿ ಪಾಲಿಟಿಕ್ಸ್.
ಮೇಟಿ ಎರಡನೇ ಮಗ ಉಮೇಶ್ ಮೇಟಿಗೆ ಟಿಕೆಟ್ ಫಿಕ್ಸ್. ಇನ್ನು ಬಾಗಲಕೋಟೆ ಟಿಕೆಟ್ಗಾಗಿ ಮೇಟಿ ಕುಟುಂಬದ ಕಚ್ಚಾಟಕ್ಕೆ ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ಮದ್ದು ಅರೆದಿದ್ದಾರೆ. ಮೇಟಿ ಎರಡನೇ ಮಗ ಉಮೇಶ್ ಮೇಟಿಗೆ ಟಿಕೆಟ್ ನೀಡುವ ನಿರ್ಧಾರ ಮಾಡಿದ್ದು ಅದನ್ನ ಹೈಕಮಾಂಡ್ಗೂ ಸಿಎಂ ಮುಟ್ಟಿಸಿದ್ದಾರೆ. ಉಮೇಶ್ ಮೇಟಿಗೆ ಟಿಕೆಟ್ ಬಹುತೇಕ ಫಿಕ್ಸ್ ಅನ್ನೋವಾಗಲೇ ರಂಜಾನ್ ಹಬ್ಬದಲ್ಲಿ ಭಾಗಿಯಾದ ಉಮೇಶ್ ಮೇಟಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಶುಭ ಕೋರಿದ್ರು. ಅಸ್ಲಾಂ ಅಲೈಕುಂ. ಬಾಗಲಕೋಟೆ ಸಂಸ್ಥೆ ಮುಸ್ಲಿಂ ಜನತೆಗೆ ಮೇಟಿ ಕುಟುಂಬದ ಪರವಾಗಿ ರಂಜಾನ್ ಹಬ್ಬದ ಶುಭಾಶಯಗಳು. ದೇವರು ತಮಗೆ ಆಯುರ್ವೇದ ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸೋಣ. ಆದರೂ ಎಐಸಿಸಿಯಿಂದ ಅಧಿಕೃತ ಘೋಷಣೆಯೊಂದೇ ಬಾಕಿ ಇದ್ದು ಟಿಕೆಟ್ ಅನೌನ್ಸ್ ಆಗುವ ಸಾಧ್ಯತೆಗಳಿವೆ. ನಾಳೆಯೇ ಇಬ್ಬರಿಗೂ ಪಕ್ಷದ ಅಧ್ಯಕ್ಷರೂ ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಬಿ ಫಾರಂ ನೀಡಲಿದ್ದು ಸೋಮವಾರ ಸಂಜೆಯೊಳಗೆ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ. ದಾವಣಗೆರೆಯಲ್ಲಿ ಸಮರ್ಥ್ ಈಗಾಗಲೇ ನಾಮಪತ್ರ ಸಲ್ಲಿಸಿದ್ದು ಬಿ ಫಾರಂನೊಂದಿಗೆ ಮತ್ತೊಂದು ಸೆಟ್ ನಾಮಪತ್ರ ಸಲ್ಲಿಸಲಿದ್ದಾರೆ. पार्टी लगभग संपूर्णतः सहमत है. हम ये चाहते थे कि व्यापक चर्चा हो और हर एक भी, मैंने जैसा कल कहा था, एक कार्यकर्ता का भी अगर भिन्न स्वर है, if one worker also has a different opinion, it must be heard. That is Congress party. We will not bulldoze. We will listen to everybody and then decide. So Rahul ji, Khadge ji will take a call. A recommendation will be sent by my PCC president, my chief minister, after having a consultation with everybody. So they will decide by late evening or by tomorrow. ಎರಡೂ ಕ್ಷೇತ್ರಗಳ ಟಿಕೆಟ್ ಫೈನಲ್ ಆದ್ರೂ ಚುನಾವಣೆ ಗೆಲ್ಲುವ ವಿಚಾರದಲ್ಲಿ ಅಲ್ಪಸಂಖ್ಯಾತರು ಏನ್ ಮಾಡ್ತಾರೆ ಎಂಬ ಕುತೂಹಲಕ್ಕೆ ಕಾರಣವಾಗಿದೆ. ಗ್ಯಾರಂಟಿಗಳ ಗುಂಗಿನಲ್ಲಿರುವ ಸರ್ಕಾರಕ್ಕೆ ಫ್ಯಾಮಿಲಿ ಪಾಲಿಟಿಕ್ಸ್, ಒಳಜಗಳ, ಸಮುದಾಯಗಳ ವಿರೋಧಗಳೇ ಮುಳುವಾಗುತ್ತಾ ಅಥವಾ ಎಲ್ಲರೂ ಒಂದಾಗಿ ಎಲೆಕ್ಷನ್ ಗೆಲ್ತಾರಾ ಎಂಬ ಕುತೂಹಲ ಮೂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.